ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ತೆಳಗಡೆ ಬಂದ್ಬಿಟ್ಟು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ತೆಳಗಡೆ ಬಂದ್ಬಿಟ್ಟು ಲೈಸೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಎರಡು ಆಪ್ಷನ್ಗಳು ಇರುತ್ತೆ. ಅಂದರೆ ಮೊದಲು ಬಂದ್ಬಿಟ್ಟು ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂತ ಇರುತ್ತೆ, ಮತ್ತು ಸೆಕೆಂಡ್ ಬಂದ್ಬಿಟ್ಟು ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ. ಜಸ್ಟ್ ಎರಡು ಲೈಸೆನ್ಸ್ ಇರುತ್ತೆ. ಇದು ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಿಲ್ಲ. ಏನಪ್ಪ ಅಂದ್ರೆ ಯೂಟ್ಯೂಬ್ ಅಂದರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ಏನು, ಈ ಕ್ರಿಯೇಟಿವ್ ಲೈಸೆನ್ಸ್ ಅಂದರೆ ಏನು, ಇದರಲ್ಲಿ ಈ ಎರಡರಲ್ಲಿ ನಾವು ಯಾವ ಚಾಯ್ಸ್ ಮಾಡ್ಕೊಳ್ಬೇಕು ಏನು ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಏನೂ ಇಲ್ಲ, ಜಸ್ಟ್ ನಾನು ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ಇದನ್ನ ಯಾಕೆ ಕ್ಲಿಕ್ ಮಾಡಬೇಕು, ಇದು ಕ್ಲಿಕ್ ಮಾಡಿದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಇದರಿಂದ ಏನೆಲ್ಲ ಪ್ರಾಬ್ಲಮ್ ಇದೆ, ಮತ್ತು ಅದ್ರ ಜೊತೆಗೆ ತೆಳಗಡೆ ಒಂದು ಆಪ್ಷನ್ ಇದೆ, ಮತ್ತೊಂದು ಲೈಸೆನ್ಸ್ ಇದೆ. ಏನಪ್ಪ ಅಂದರೆ ಎರಡು ಲೈಸೆನ್ಸ್ ಇದೆ. ತೆಳಗಡೆ ಲೈಸೆನ್ಸ್ ಬಂದ್ಬಿಟ್ಟು ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ ಬಂದ್ಬಿಟ್ಟು, ಈ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಇಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಇದರಿಂದ ಇದು ಕ್ಲಿಕ್ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇರೋ ಪ್ರತಿಯೊಬ್ಬರು ಕೂಡ ಈ ಲೈಸೆನ್ಸ್ ಬಗ್ಗೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಇಲ್ಲಪ್ಪ ಅಂದ್ರೆ ಬೇಕಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಯಾವ ಒಂದು ಟೈಮ್ನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಮಾಡೋಣ. ಮೊದಲೇ ಮಾಡ್ಬಿಟ್ಟು ಪ್ಲೀಸ್ ಈ ಕನ್ನಡಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ದಯವಿಟ್ಟು ಬೇಗ 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 ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು ಅಂತ ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವುದೇ ಮೊಬೈಲಲ್ಲೇ ಆಗಿರ್ಬೋದು, ಯಾವುದೇ ಒಂದು ಕ್ರೋಮಲ್ಲಿ ಎಲ್ಲೇ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ನೆಕ್ಸ್ಟ್ ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಗೊಂದು ಆಪ್ಷನ್ ತೋರಿಸ್ತೀನಿ. ಏನಪ್ಪ ಲೈಸೆನ್ಸ್ ಚೂಸ್ ಲೈಸೆನ್ಸ್ ಅಂತ ಬಂದ್ಬಿಟ್ಟು, ಅಂದರೆ ಚೂಸ್ ಲೈಸೆನ್ಸ್ ಅಂದರೆ ಅಲ್ಲಿ ಎರಡು ರೀತಿ ಲೈಸೆನ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸು ಮತ್ತು ಇನ್ನೊಂದು ಬಂದ್ಬಿಟ್ಟು ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ ಬಂದ್ಬಿಟ್ಟು ಎರಡು ಲೈಸೆನ್ಸ್ ಇರುತ್ತೆ ಟೋಟಲ್ ಆಗಿ ಬಂದ್ಬಿಟ್ಟು. ಇದರಲ್ಲಿ ನೀವು ಈ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ಏನು ಮತ್ತು ಈ ಕ್ರಿಯೇಟಿವ್ ಲೈಸೆನ್ಸ್ ಅಂದರೆ ಏನು ನಾನು ಹೇಳ್ತೇನೆ. ಈಗ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂದರೆ ಏನಂತ ಹೇಳಿದ್ರೆ ಅದರ ನಂತರ ನೆಕ್ಸ್ಟ್ ಸೆಕೆಂಡ್ ಲೈಸೆನ್ಸ್ ಕೂಡ ನಮಗೆ ಹೇಳ್ತೇನೆ. ಈಗ ಮೊದಲೇ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ಏನಪ್ಪ ಅನ್ಬೇಕಾರೆ, ಈಗ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಈಗ ನಾನು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಈ ಸೆಲೆಕ್ಟ್ ಮಾಡಿದ್ರೆ ನನಗೆ ಏನಪ್ಪ ಅಂದ್ರೆ ಹೇಳ್ಬೇಕಾರೆ, ನಾನು ಒರಿಜಿನಲ್ ಕಂಟೆಂಟ್, ಇದು ನನ್ನೊಂದು ಒರಿಜಿನಲ್ ಕಂಟೆಂಟ್ ಅಂದರೆ ಒರಿಜಿನಲ್ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ದವರಿಗೆ ನಾನು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಅಂದರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಸೆಲೆಕ್ಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ಒಂದು ವಿಡಿಯೋ ಯೂಟ್ಯೂಬ್ದವ್ರು ಏನು ಮಾಡಬೇಕು ಅಂದರೆ ಜಸ್ಟ್ ಏನು ಮಾಡೋಂಗಿಲ್ಲ, ಈ ಒಂದು ವಿಡಿಯೋ ಶೇರ್ ಮಾಡೋದಕ್ಕೆ ಕೆಲಸ ಅಂದ್ಬಿಟ್ಟು ಅವರು ನನ್ನೊಂದು ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಅವರಿಗೆ ರೈಟ್ ಇರೋದಿಲ್ಲ. ಅಂದರೆ ಅವರಿಗೆ ಯಾವುದೇ ರೀತಿ ಒಂದು ಇದನ್ನಿರಲ್ಲ, ನನ್ನೊಂದು ವಿಡಿಯೋ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ರೂಲ್ಸ್ ಇರಲ್ಲ ಅವರಿಗೆ. ಅಂದರೆ ಈ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ನನ್ನ ಒಂದು ಒರಿಜಿನಲ್ ವಿಡಿಯೋದು, ನಾನು ಓನ್ ಕಂಟೆಂಟ್, ನನ್ನ ಒರಿಜಿನಲ್ ವಿಡಿಯೋ ಆ ಒಂದು ಕಾರಣಕ್ಕೋಸ್ಕರ ನಾನು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿರ್ತೇನೆ. ಅಂದರೆ ಪ್ರತಿಯೊಂದು ಕೂಡ ಅದೇ ಇರುತ್ತೆ. ಈ ಇರೋದ್ರಿಂದ ಏನುತ್ತೆ, ಯೂಟ್ಯೂಬ್ದವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮಾಡೋದು, ಅವ್ರದ್ದು ಯೂಟ್ಯೂಬ್ದವ್ರು ಏನು ಮಾಡೋದು, ನಿಮ್ಮೊಂದು ವಿಡಿಯೋ ಮಾತ್ರ ಬೂಸ್ಟ್ ಮಾಡೋದು ಮಾತ್ರ ಅವ್ರ ಕೆಲಸ, ರಿಕಮೆಂಡ್ ಮಾಡೋದು. ಅದನ್ನು ಬಿಟ್ಟು ಯೂಟ್ಯೂಬ್ನಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೂ ಇಲ್ಲ. ನಿಮ್ಮೊಂದು ವಿಡಿಯೋ ಜಸ್ಟ್ ನೀವು ಏನು ಬೇಕಾದ್ರೆ ನಿಮ್ಮ ಒಂದು ವಿಡಿಯೋ ಮಾಡ್ಬೋದು. ಇದು ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂದರೆ ಯಾವ ರೀತಿ ಅಂದರೆ ಬೇಕಾದ್ರೆ ನಿಮ್ಮ ಒಂದು ವಿಡಿಯೋ ಯಾರು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂದರೆ ಯಾರಾದರೂ ಯೂಸ್ ಮಾಡೋದು ಕೂಡ ನೀವು ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ಬೋದು. ಇದು ಯೂಟ್ಯೂಬ್ ಅಂದರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಬಂದ್ಬಿಟ್ಟಿದ್ದು ಮೊದಲು. ಇದರಿಂದ ಬೆನಿಫಿಟ್ಸ್ ಇದೆ, ನಮ್ಮ ಒರಿಜಿನಲ್ ಕಂಟೆಂಟ್ ಅಂತ ನಮಗೆ ಇದಾಗುತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಕೂಡ ಇದೆ ಅಲ್ಲ, ಅದು ಏನಪ್ಪ ಅಂದರೆ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದರೆ ತುಂಬ ಸಿಂಪಲ್ ಆಗಿ ಹೇಳ್ಬೇಕಾರೆ, ಇದು ಯಾವ ರೀತಿ ಯೂಸ್ ಮಾಡ್ತಾರೆ ಹೇಳ್ಬೇಕಾರೆ, ಈಗ ಯಾರಾದರೂ ಈ ರೋಸ್ಟ್ ಈ ಟೋಲರ್ಸು ಮತ್ತು ರೋಸ್ಟಿಂಗ್ ವಿಡಿಯೋ ಮಾಡ್ತಾರಲ್ಲ ಅದು ಬೆಸ್ಟ್. ಇದು ಯಾಕಂದರೆ ಹೇಳ್ಬೇಕಾರೆ, ಈಗ ನಾನು ನನ್ನೊಂದು ವಿಡಿಯೋ ಯಾರಾದರೂ ಏನಾದರೂ ಕ್ಲಿಪ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವ ರೀತಿ ಅಂದರೆ ನಾನು ಅಂದರೆ ಕ್ಲಿಪ್ ಅಂದರೆ ಯಾವ ರೀತಿ ಅಂದರೆ ಈ ಕ್ಲಿಪ್ಸ್ ಇನ್ನೊಬ್ಬರು ರೋಸ್ಟಿಂಗ್ ಮಾಡ್ತಾರೆ ಮತ್ತು ಏನಾದರೂ ಡಾಕ್ಯುಮೆಂಟ್ಸ್ ಪರ್ಫಾರ್ಮೆನ್ಸ್ ಆಗಿ ಇನ್ನೊಬ್ರು ವಿಡಿಯೋ ಯೂಸ್ ಮಾಡ್ತಾರಲ್ಲ, ಆ ಒಂದು ವಿಡಿಯೋ ಅಂದರೆ ಇನ್ನೊಬ್ರು ವಿಡಿಯೋ ಯೂಸ್ ಮಾಡ್ತಾರೆ. ಆ ವಿಡಿಯೋ ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ಅದು ಅವರು ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿರಬೇಕು. ಆವಾಗ ಮಾತ್ರ ಆ ಒಂದು ವಿಡಿಯೋ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ವಿಡಿಯೋ ಯೂಸ್ ಮಾಡಿದ್ರೆ ಅವ್ರಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಚಾನಲ್ ಸ್ಟ್ರೈಕ್ ಅಂತ ಬರುತ್ತೆ. ಈ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂದರೆ ಏನಪ್ಪ ಅನ್ಬೇಕು, ಇದರಲ್ಲಿ ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಅನ್ನೋದು ಇರಲ್ಲ. ಇದಕ್ಕೆ ಕಾಪಿರೈಟ್ ಅನ್ನೋದು ನಿಮಗೆ ಏನೂ ಬರಲ್ಲ. ಹಂಗಿದ್ರೆ ನೀವು ಅನ್ಬೋದು ಬ್ರದರ್ ಆಗಿದ್ರೆ ನಾವು ಆ ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ನಾವು ಅರ್ನ್ ಮಾಡ್ಬೋದಾ? ಹಂಗಿಲ್ಲ, ಅದಕ್ಕೂ ಕೂಡ ಒಂದು ರೂಲ್ಸ್ ಇದೆ. ಅದರಿಂದ ಕೆಲವೊಂದಷ್ಟು ರೂಲ್ಸ್ಗಳು ಇದೆ. ಏನಪ್ಪ ರೂಲ್ಸ್ ಅಂದರೆ ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ, ನೀವು ಯಾವುದೇ ಒಂದು ವಿಡಿಯೋ ಡೌನ್ಲೋಡ್, ಈಗ ನಾನು ಯಾವುದೇ ಒಂದು ವಿಡಿಯೋ ನೀವು ಡೌನ್ಲೋಡ್ ಮಾಡ್ತಿಲ್ಲ ಅಂದರೆ ವಿಡಿಯೋ ಡೌನ್ಲೋಡ್ ಮಾಡ್ತಾ ಇದ್ದಾರಲ್ಲ, ಆ ಒಂದು ವಿಡಿಯೋ ಮೇನ್ ಇಂಪಾರ್ಟೆಂಟು ಆ ಒಂದು ವಿಡಿಯೋ ಕ್ರಿಯೇಟರ್ಸು ಅದೇನು ಅವ್ರು ಏನು ಸೆಲೆಕ್ಟ್ ಮಾಡಬೇಕು, ಲೈಸೆನ್ಸು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿರಬಾರ್ದು. ಅವ್ರು ಏನಂತ ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬ ಸಿಂಪಲ್, ಕ್ರಿಯೇಟಿವ್ ಕಮೆಂಟ್ಸ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಆ ಒಂದು ವಿಡಿಯೋ ಕ್ಲಿಪ್ಸ್ ಯೂಸ್ ಮಾಡ್ಕೊಳ್ಬೋದು.
ಯಾಕಪ್ಪ ಅವಾಗ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು, ಅದನ್ನ ಆರಾಮಾಗಿ ವಿಡಿಯೋ ಯೂಸ್ ಮಾಡ್ಕೊಳ್ಬೋದು. ಆ ಒಂದು ವಿಡಿಯೋ ಕ್ಲಿಪ್ಸ್ ನೀವು ಯೂಸ್ ಮಾಡ್ಕೊಳ್ಳಿ. ಕ್ಲಿಪ್ಸ್ ಅಂದರೆ ಎಲ್ಲ ಅಲ್ಲ, ಜಸ್ಟ್ ನಿಮ್ಗೆ ಎಷ್ಟು ಬೇಕು ಒಂದು ಸ್ವಲ್ಪ, ಅಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಎಂಟರ್ಟೈನ್ಮೆಂಟ್ಗಾಗಲಿ ಮತ್ತು ಈ ರೋಸ್ಟಿಂಗ್ಗೋಸ್ಕರ ನೀವು ಮಾಡ್ಬೋದು. ಅದನ್ನ ಬಿಟ್ಟು ನೀವು ಆ ಒಂದು ಲೈಸೆನ್ಸ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಇದ್ದಂಥ ವಿಡಿಯೋ ಯೂಸ್ ಮಾಡಿದ್ರೆ ಏನಂತ ನಿಮಗೆ 100% ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನೀವು ನನ್ನೊಂದು ವಿಡಿಯೋ ನೀವು ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಾನು ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೋದು. ಆ್ಯಕ್ಷನ್ ನಾನು ಸ್ಟ್ರೈಕ್ ಕೊಡ್ಬೋದು, ಕಾಪಿರೈಟ್ ಇದು ಮಾಡ್ಕೊಳ್ಬೋದು, ನಿಮ್ಮ ಚಾನಲ್ ಡಿಲೀಟ್ ಮಾಡ್ಕೊಳ್ಬೋದು. ನಾನು ಆ ರೀತಿ ನನ್ನ ಹತ್ರ ರೂಲ್ಸ್ ಇದೆ, ಯಾಕಂದ್ರೆ ನಾನು ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಸರ್ಚ್ ಮಾಡೋದು ತುಂಬ ಸಿಂಪಲ್. ನೀವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋ ಸರ್ಚ್ ಮಾಡಿದ ತಕ್ಷಣ ನಿಮಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟಿವ್ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರೆಲ್ಲ ಆ ಒಂದು ಲೈಸೆನ್ಸ್ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ಲ, ಅಂದರೆ ಅವ್ರು ಈ ನನ್ನೊಂದು ವಿಡಿಯೋ ಯೂಸ್ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾರಲ್ಲ, ಆ ವಿಡಿಯೋ ಎಲ್ಲ ತೋರಿಸುತ್ತಾರೆ. ಆ ಒಂದು ಲೈಸೆನ್ಸ್ ಸೆಲೆಕ್ಟ್ ಮಾಡಿದ ಆ ವಿಡಿಯೋ ನೀವು ಯೂಸ್ ಮಾಡ್ಕೊಳ್ಬೋದು. ಈ ವಿಡಿಯೋ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾರ್ಟ್ ಯೂಸ್ ಮಾಡ್ಕೊಳ್ಬೋದು. ಅದರಿಂದ ನಿಮ್ಗೆ ಯೂಸ್ ಆಗೋದ್ರಿಂದ ನೀವು ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್, ನೀವು ಯೂಸ್ ಮಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಸ್ವಲ್ಪ ಹುಷಾರು. ಯಾಕಂತ ಅಂದರೆ ಅವರು ವಿಡಿಯೋ ಅಪ್ಲೋಡ್ ಮಾಡುವಾಗ ಕ್ರಿಯೇಟಿವ್ ಕಾಮೆಂಟ್ಸ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಬಟ್ ಆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಒಂದು 1 ಅವರ್ಸ್ 2 ಅವರ್ಸ್ ಆದ ನಂತರ ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಚೇಂಜ್ ಮಾಡಿಬಿಡ್ತಾರೆ. ಅದು ಚೇಂಜ್ ಮಾಡಿದ್ರೆ ಏನುತ್ತೆ, ಅವ್ರು ಆಟೋಮೆಟಿಕ್ ನಿಮ್ಮೊಂದು ಚಾನಲ್ ಸ್ಟ್ರೈಕ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದಷ್ಟು ಯೂಟ್ಯೂಬರ್ಸ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಸ್ವಲ್ಪ ಅಂದರೆ ಇಂಪಾರ್ಟೆಂಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ನ ಮ್ಯಾಕ್ಸಿಮಮ್ ಹೇಳ್ಬೇಕಾರೆ ಯಾರು ಕೂಡ ಇನ್ನೊಬ್ಬರು ವಿಡಿಯೋ ಯೂಸ್ ಮಾಡೋಕೋಬಿಡಿ. ನನ್ನ ರಿಕ್ವೆಸ್ಟ್ ನಾನು ನಿಮಗೆ ಎಲ್ಲ ರೀತಿ ಯಾವುದೇ ಒಂದು ವಿಡಿಯೋ ಯೂಸ್ ಮಾಡೋಕೋಬಿಡಿ, ಏನು ಯೂಸ್ ಮಾಡೋಕೋಬಿಡಿ. ಪ್ರತಿಯೊಬ್ಬರು ಇರುತ್ತೆ. ನೀವೇನಾದರೂ ಅಷ್ಟು ಇಂಪಾರ್ಟೆಂಟು ಯಾರಾದರೂ ರೋಸ್ಟಿಂಗ್ ಚಾನಲ್ ಇದ್ದರೆ ನೀವು ಯೂಸ್ ಮಾಡಲೇಬೇಕು, ಯಾಕಂದರೆ ಕಾಮಿಡಿ ಅದು ಇದು ಮಾಡೋಕ್ಕೋಸ್ಕರ. ಆದರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ತಾನೆ, ಯಾರು ಕೂಡ ಯೂಸ್ ಮಾಡೋಕೋಬಿಡಿ. ಯೂಸ್ ಮಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ. ಆದರೆ ಬಟ್ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಏನಾದರೂ ಇನ್ನೊಬ್ಬರು ವಿಡಿಯೋ ಯೂಸ್ ಮಾಡಿದ್ರಪ್ಪ ಅಂದರೆ ನೀವು ಯಾವ ರೀತಿ ನೀವು ಕೇಳೋದು, ಬ್ರದರ್ ನಾನು ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡಿ ಹಾಕ್ತೀನಿ, ಆಗಿದ್ರೆ ನಾನು ಯಾವ ಒಂದು ಲೈಸೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಂಗಿಲ್ಲ, ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡಿದ್ರೆ ನೀವು ಇನ್ನೊಬ್ರದ್ದು ಹಾಕಬೇಕು. ಅಂದರೆ ನಿಮ್ಮ ವಿಡಿಯೋ ಈಗ ಇನ್ನೊಬ್ಬರು ವಿಡಿಯೋನಿಗೆ ಕ್ಲಿಪ್ಸ್ ತೊಗೊಂಡ್ರೆ ನೀವು ಏನು ಮಾಡಿ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಆಗಲ್ಲ. ಅಂದರೆ ನೀವು ಓನ್ ಕ್ರಿಯೇಟರ್ಸ್ ಆಗಿರ್ತಾರೆ, ರೋಸ್ಟಿಂಗ್ ಮಾಡ್ತಾ ಇದ್ದಾರೆ, ಈ ರೀತಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆಯ್ತು ಏನೋ ಜಸ್ಟ್ ನಾನು ಈ ಒಂದು ಹೊಡೆದಲ್ಲಿ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಮತ್ತು ಕ್ರಿಯೇಟಿವ್ ಲೈಸೆನ್ಸ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ತುಂಬ ಸಿಂಪಲು. ಯಾವ ರೀತಿ ಅನ್ಬೇಕಾರೆ, ಈ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂದರೆ ಅದು ನಿಮ್ದು ಓನ್ ಅಂತ ಅನ್ಬೋದು. ನೀವು ನಿಮ್ಮೊಂದು ವಿಡಿಯೋ ಯಾರು ಕೂಡ ಯೂಸ್ ಮಾಡೋಕ್ಕಲ್ಲ. ಯೂಸ್ ಮಾಡಿದ್ರು ಕೂಡ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು. ಅದೇ ನೀವು ಕ್ರಿಯೇಟಿವ್ ಕಮೆಂಟ್ಸ್ ಲೈಸೆನ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ವಿಡಿಯೋ ಯಾರು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿ ಒಂದು ಕಾಪಿರೈಟು ಏನೂ ಆಗಲ್ಲ. ಇದು ನೋಡಿ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅಂದರೆ ಇದೇ ನೋಡಿ, ಈ 2 ಲೈಸೆನ್ಸ್ ಬಗ್ಗೆ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಆಯ್ತಾ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಮೆಂಬರ್ಸ್ ಎಲ್ಲ ಕೂಡ ಈ ಒಂದು ನಿಮಗೆ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಗೊತ್ತಾಗಲಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಮೆಂಬರ್ಸ್ ಎಲ್ಲ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾ.